ಹಾಯ್ ಫ್ರೆಂಡ್ಸ್, ಮೈಲಾರ ಲಿಂಗೇಶ್ವರನ ಡಮರು ಶಬ್ದ ನೀವು ಕೇಳಿದ್ದೀರಾ? ಕೇಳಿಲ್ಲ ಅಂದರೆ ನೋಡಿ, ಇವತ್ತು ಇಲ್ಲಿ ಒಂದು ಡಮರು ಇಟ್ಕೊಂಡಿರೋಂಥ ಒಬ್ಬ ಸ್ವಾಮೀಜಿ ಸಿಕ್ಕಿದ್ದಾರೆ ನಮಗೆ. ಮೈಲಾರಪ್ಪ ಅಂತ ಇವರು. ಮೈಲಾರ ಲಿಂಗೇಶ್ವರನ ಭಕ್ತರು ಇವರು. ತುಮಕೂರು ಕಡೆಯ ಶಿರಾ ಊರಿನವರು. ಸ್ವಾಮಿ, ನೀವು ಇಲ್ಲಿ ಬೆಂಗಳೂರಿನಲ್ಲಿ ಏನು ಮಾಡ್ಕೊಂಡಿದ್ದೀರಾ? ಇಲ್ಲಿ ದೇವಸ್ಥಾನ ಹತ್ರ ಇರ್ತೀರಾ? ಎಲ್ಲ ಇಲ್ಲೇ ಸಂಸಾರ ಇಲ್ಲೇ ಇದ್ದೀರಾ? ನೋಡಿ, ಬೆಂಗಳೂರಿನ ಬಸವನಗುಡಿ ದೇವಸ್ಥಾನದ ಹತ್ರ ಇವರು ನಿಮಗೆ ಬಂದರೆ ಕಾಣಿಸ್ತಾರೆ. ಇವ್ರ ಕೈಯಲ್ಲಿ ಒಂದು ಡಮರು ಇರುತ್ತೆ. ಅದು ಶಬ್ದ ಕೇಳ್ತಾ ಇದ್ರೆ ನಮ್ಗೆ ಸೇಮ್ ಶಿವನ ತಾಂಡವ ಡಮರು ತರನೇ ಕೇಳಿಸುತ್ತೆ. ನೋಡಿ, ಈಗ ಬರಸ್ತಾರ ಅವರು. ನೋಡಿ, ಇದು ನೋಡ್ಬೋದಾ ಇಟ್ಕೊಂಡು ಕೈಯಲ್ಲಿ? ನೋಡಿದೆ ಡಮರು. ಹಿಂಗ್ ಬಾ, ನೀನು ಬರ್ಸಿ. ಹಿಂಗೆ ಹಿಡ್ಕೊ, ಹಿಂಗೆ ನೇರವಾಗಿ ಹಿಂಗೆ ಇಟ್ಕೋಬೇಕು. ಎಲ್ಲಿ ನೋಡಿ, ಇದು ಚರ್ಮವಾದ್ಯಗಳಲ್ಲಿ ಒಂದು ಡಮರು. ನೋಡಿ, ಇದನ್ನ ನೋಡಿ, ಒಳಭಾಗದಿರುವಂತ ಒಂದು ಇದು ಮೆಟಲ್ ಬಾಡಿಗೆ ಮೇಲ್ಭಾಗದಲ್ಲಿ ಚರ್ಮವನ್ನ ಕೂರಿಸಿರ್ತಾರೆ. ಎರಡು ಕಡೆ ಚರ್ಮವನ್ನ ಕೂರಿಸಿ. ಇದು ಯಾವ ಪ್ರಾಣಿ ಚರ್ಮ ಇದು? ಮೇಕೆದು. ನೋಡಿ, ಇದು ಮೇಕೆ ಚರ್ಮದಿಂದ ಎರಡು ಕಡೆ ಇದನ್ನ ಸೀಲ್ ಮಾಡಿ ಈ ರೀತಿ ಮಾಡಿರೋದ್ರಿಂದ ನಮ್ಗೆ ಆ ಒಂದು ಶಬ್ದ ಅಷ್ಟು ಜೋರಾಗಿ ಕೇಳಿಸುತ್ತೆ. ಡಮರು ಅಲ್ವಾ? ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ಎಷ್ಟು ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಡಮರು ಒಂದು ವಾದ್ಯ, ಇದು ಚರ್ಮವಾದ್ಯ. ಈ ಒಂದು ವಾದ್ಯದ ಶಬ್ದವನ್ನ ಕೇಳಿಸ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ಅದು ಸ್ಪೆಷಲ್ ಆಗಿ ಶಿವನ ಒಂದು ಆಯುಧ ಇದು. ಶಿವನ ಕೈಯಲ್ಲಿ ನಾವು ತ್ರಿಶೂಲ, ಡಮರು ಇವುಗಳನ್ನ ಸಾಮಾನ್ಯವಾಗಿ ನೋಡ್ತೀವಿ. ಡಮರು ಇಲ್ಲದೆ ಇರುವಂತಹ ಶಿವನನ್ನ ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ.